ಗ್ಯಾಸ್ ವಾಸನೆ ಬರ್ತಿದೆಯಲ್ಲ. ಅಮ್ಮ ಗಂಗಾ, ಗಂಗಾ ಬಾಯ್ ಕಡೆ. ಗ್ಯಾಸ್ ಲೀಕ್ ಆಗ್ತಿದ್ಯಮ್ಮ, ನೋಡ್ಕೋಬೇಕು ತಾನೆ. ಅಯ್ಯೋ ಹೌದತ್ತೆ, ನಿಜಾನೇ. ಅಲ್ಲಿ ನೋಡಮ್ಮ, ಗ್ಯಾಸ್ ಪೈಪ್ ಕಟ್ ಆಗಿದೆ. ಸ್ವಲ್ಪದ್ರಲ್ಲೇ ಅಪಾಯ ತಪ್ಪೋಯ್ತು. ಹೊಸ ಪೈಪು ಹೇಗೆ ಕಟ್ಟಾಯ್ತು ಅತ್ತೆ? ಬಿಸಿಲು ಕಾಲ ಅಲ್ವಮ್ಮ, ಇಂಥದ್ದೆಲ್ಲ ಆಗೋದು ಸಹಜಾನೆ. ನೀನು ಹೋಗಮ್ಮ, ನಾನು ಪೈಪ್ ಸರಿ ಮಾಡಿ ಕಾಫಿ ಮಾಡ್ಕೊಂಡು ತಗೊಂಬರ್ತೀನಿ. ಹೋಗು. ನಮಸ್ಕಾರ ಶಾಸ್ತ್ರಿಗಳೇ, ಕೂತ್ಕೊಳ್ಳಿ. ಪರವಾಗಿಲ್ಲಮ್ಮ. ನಿತ್ಯ, ನೀನ್ ಒಳಗೆ ಹೋಗು. ನೀವು ಕೂತ್ಕೊಳ್ಳಿ ಶಾಸ್ತ್ರಿಗಳೇ. ಪರವಾಗಿಲ್ಲಮ್ಮ. ಹೇಳ್ ಕಳ್ಸಿದ್ರೆ ನಾನೇ ದೇವಸ್ಥಾನದ ಹತ್ರ ಬರ್ತಿದ್ದೆ. ಈ ಓಲ್ಡ್ ಮ್ಯಾನ್ ಮನೆಗೆ ಯಾಕೆ ಬಂದ್ರು? ಒಬ್ಬಳು ಅಮಾಯಕಿ ಪ್ರಾಣ ಹೋಗಬಾರ್ದು ಅಂತ ನೀವು ಮಾಡ್ತಾ ಇರೋ ಒದ್ದಾಟ ನನ್ನನ್ನು ಇಲ್ಲಿವರೆಗೂ ಕರ್ಕೊಂಬಂತು. ನಿಮಗೆ ಮುಖ್ಯವಾದ ವಿಷಯ ಹೇಳಿ ಹೋಗೋಣ ಅಂತ ಬಂದೆ. ಹೇಳಿ ಸ್ವಾಮಿ, ಶಾಪಕ್ಕೆ ಪರಿಹಾರ ಏನಾದರೂ ಸಿಕ್ತಾ? ಇಲ್ಲ ತಾಯಿ, ಜಾಗ್ರತೆಯಿಂದಿರು ಅಂತ ಹೇಳಕ್ಕೆ ಬಂದೆ. ಇವತ್ತು ಅಮಾವಾಸ್ಯೆ, ಶಾಪಕ್ಕೆ ಶಕ್ತಿ ಹೆಚ್ಚಾಗೋದಿಲ್ಲ. ಮುಂಚೆ ಶಾಪಕ್ಕೆ ತಾಕಿರೋ ಸೊಸೆಯರೆಲ್ಲ ಈ ಅಮಾವಾಸ್ಯೆ ದಿನನೇ ಸತ್ತಿದ್ದು. ಅದಕ್ಕೆ ಇವತ್ತಿಡೀ ಗಂಗಾನ ಹೊರಗಡೆ ಬರಬಾರ್ದು ಅಂತ ಹೇಳಿ, ಹಾಗೆ ಆ ಮನೇಲಿ ಕೂಡ ಹುಷಾರಾಗಿರೋದಕ್ಕೆ ಹೇಳಿ. ಸರಿ ಸ್ವಾಮಿ, ಈಗಲೇ ಹೋಗಿ ಹೇಳ್ತೀನಿ. ಇದು ಅಮ್ಮನವರ ತಾಯ್ತಾನಮ್ಮ.
ಇದನ್ನು ಗಂಗಾ ಕೈ ಕಟ್ಟಿ ಇದು ಅವಳ ಪ್ರಾಣನ ಕಾಪಾಡತ್ತೆ ಅಂತ ಹೇಳಕ್ಕಾಗದೇ ಇದ್ರೂ ಅವಳಿಗೆ ಕಾವಲಾಗಿರುತ್ತೆ. ತಗೊಳ್ಳಿ. ಪ್ರವಾಹದಲ್ಲಿ ಕೊಚ್ಕೊಂಡು ಹೋಗ್ತಿರೋ ಮನುಷ್ಯಂಗೆ ಆಸರೆ ಸಿಕ್ಕದ ಹಾಗೆ ಒಳ್ಳೆ ವಿಷಯನೇ ಹೇಳಿದ್ರಿ. ತುಂಬಾ ಸಂತೋಷ ಆಯ್ತು. ದೇವ್ರು ಒಳ್ಳೇದು ಮಾಡ್ಲಮ್ಮ. ನಾನು ಹೋಗಿ ಬರ್ತೀನಿ. ಸರಿ ಶಾಸ್ತ್ರಿಗಳೇ. ಎಲ್ರು ಅಮಾವಾಸ್ಯೆ ದಿನ ಸತ್ರ. ಇವತ್ತು ಅಮಾವಾಸ್ಯೆ ಆಗಿದ್ರಿಂದ ಗಂಗಾ ಹೊರಗಡೆ ಹೋದ್ರೆ ಶಾಪದಿಂದ ಸಾಯ್ತಾಳೆ. ನಾನ್ ಸಾಯಿಸಿದ್ರು ಶಾಪದ ಅಕೌಂಟಿಗೆ ಹೋಗತ್ತೆ. ಸೊ ನಾನೇ ಮುಗಿಸ್ಬೇಕು. सर 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 ಗುಡ್ ಮಾರ್ನಿಂಗ್ ಸರ್. ಏನ್ ನಾಣಿ ಕಾಲಿಂಗ್ ಬೆಲ್ ತರ ಹೊಡ್ಕೋತಿದ್ಯಾ? ಆಫೀಸ್ಗೆ ಟೈಮ್ ಆಯ್ತಲ್ಲ ಸರ್. ಇವತ್ತು ತುಂಬಾ ಮೀಟಿಂಗ್ಸ್ ಇದೆ, ಬೇಗ ಹೋಗ್ಬೇಕು ನಾವು. ಆಫೀಸಿಗೆ ಬರೋ ಮನ್ಸಿಲ್ಲ ನಾಣಿ. ಯಾಕೆ ಸರ್? ಮನೇಲೇ ಇರ್ಬೇಕು ಅನಿಸ್ತಿದೆ. ಮನೇಲಿ ಇರ್ಬೇಕು ಅನ್ನಿಸ್ತೈತಾ ಇಲ್ಲ ಮೇಡಮ್ನ ಬಿಟ್ಟು ಹೋಗ್ಬೇಕಲ್ಲ ಅಂತ ಅನ್ನಿಸ್ತಾ ಇದೆಯಾ? ಆ ಎರಡನೇದೇ ಅನ್ಕೋ. ನಂಗೆ ಗೊತ್ತು ಸರ್, ಮೇಡಮ್ನ ಬಿಟ್ಟು ನೀವು ಬರಲ್ಲ ಅಂತ. ಆದ್ರೆ ನಾನು ಬಿಡಲ್ಲ ಸರ್. ಬಿಡಲ್ಲ ಅಂದ್ರೆ ಹೇಗೋ? ಇವತ್ ನಾನು ಲೀವ್ ತಗೋತೀನಿ. ಸಾರಿ ಸರ್, ನೀವು ಲೀವ್ ಕೊಡ್ಬೇಕಷ್ಟೇ, ತಗೋಬಾರ್ದು. ಯಾಕಂದ್ರೆ ನೀವೇ ಬಾಸ್ ಇಲ್ಲಿ. ಬಾಸ್ ಆದ್ರೇನು? ಹೆಂಡತಿ ಜೊತೆ ಟೈಮ್ ಕಳಿಬಾರ್ದು ಅಂತ ರೂಲ್ಸ್ ಇದೆಯಾ? ರೂಲ್ ಏನಿಲ್ಲ ಸರ್, ಆದ್ರೆ ಬಾಸ್ ಆಫೀಸಿಗೆ ಬರ್ದಿದ್ರೆ ಬಿಸ್ನೆಸ್ ನಡೆಯಲ್ವಲ್ಲ. ಮತ್ ಹೇಗ್ ನಾಣಿ? ಹೋಗ್ಲಿ ಒಂದ್ ಕೆಲ್ಸ ಮಾಡೋಣ. ನಿಮ್ ಮೇಡಮ್ನು ಆಫೀಸಿಗೆ ಕರ್ಕೊಂಡು ಹೋದ್ರೆ? ಅವ್ರ ಆಫೀಸಿಗೆ ಬಂದು ಏನ್ ಮಾಡ್ತಾರೆ ಸರ್? ಇದಕ್ಕೂ ಮೊದ್ಲು ಏನ್ ಮಾಡ್ತಿದ್ಲು, ಈಗ್ಲೂ ಅದನ್ನೇ ಮಾಡ್ಲಿ. ಅದೆಲ್ಲ ಸರ್. ನೀನ್ ಇನ್ನೇನು ಮಾತಾಡ್ಬೇಡ. ನಮ್ ಜೊತೆ ಮೇಡಮ್ ಕೂಡ ಆಫೀಸಿಗೆ ಬರ್ತಿದ್ದಾಳೆ. ಗಂಗಾ, ಗಂಗಾ ಡಾರ್ಲಿಂಗ್, ಗಂಗಾ. ಅಬ್ಬಬ್ಬಬ್ಬಾ, ಅಬ್ಬಬ್ಬಬ್ಬಾ, ಏನ್ರಿ? ನೀನ್ ರೆಡಿ ಆಗಿದ್ಯಲ್ವಾ? ಯಾಕೆ? ನೀನು ಆಫೀಸಿಗೆ ಬರ್ತಿದ್ಯಾ? ನಾನ್ ಯಾಕ್ರೆ ಆಫೀಸ್ಗೆ? ಹೌದು ಕಣೋ, ಆಫೀಸ್ಗೆ ಅವಳು ಯಾಕೆ? ಆಫೀಸಲ್ಲಿ ಇವಳಿಗೆ ಏನ್ ಕೆಲಸ ಜೈ? ಆಫೀಸಿಗೆ ಬಂದು ಗಂಗಾ ಏನ್ ಮಾಡ್ತಾಳೆ ಜೈ? ಯಾಕೆ ಎಲ್ರು ಇಷ್ಟ ಪ್ರಶ್ನೆ ಕೇಳ್ತಿದ್ದೀರಾ? ಹಿಂದೆ ಒಂದ್ಸಲ ನೀವೇ ಗಂಗಾನ ಆಫೀಸ್ಗೆ MD ಮಾಡಿದ ವಿಷಯನ ಮರ್ತ್ಬಿಟ್ರಾ? ಈಗ ನೀವೇ ಗಂಗನ ಯಾಕೆ ಹೋಗ್ಬೇಕು ಅಂತ ಕೇಳ್ತಿದ್ದೀರಲ್ಲ? ಆಗ್ ಬೇರೆ ಈಗ ಬೇರೆ ಜೈ. ಸಂತೆಗ್ ಹೋಗ್ತಾ ಬೆಕ್ಕನ್ನ ಕಂಕ್ಲಲ್ಲಿ ಇಟ್ಕೊಂಡ್ರು ಅನ್ನೋ ಹಾಗೆ ಇವಳು ಯಾಕೆ ನಿನ್ ಜೊತೆ? ಯಾಕೆ ಅಂದ್ರೆ ಗಂಗಾ ಒನ್ ಆಫ್ ದಿ ಡೈರೆಕ್ಟರ್ ಅತ್ತೆ. ಅವಳ ಆಫೀಸಿಗೆ ಬಂದು ಸೈನ್ ಮಾಡ್ಬೇಕು. ಆ ಸೈನ್ ಏನಿದ್ರು ಮನೇಲೆ ಮಾಡಿಸ್ಬೋದಲ್ಲ, ಆಫೀಸರ್ಗೂ ಕರ್ಕೊಂಡು ಹೋಗೋದು ಯಾಕೆ? ಡ್ಯಾಡ್, ನಿಮಗೆ ಅರ್ಥ ಆಗ್ತಿಲ್ಲ. ನೀವು ಮದ್ವೆ ಆಗಿದ್ ಹೊಸ್ತರಲ್ಲಿ ಚಿಕ್ಕಮ್ಮ ಸಲ ಹೋಗಿದೀವಪ್ಪ ಅಲ್ವಾ? ಈಗ ನಾವು ಹೋಗ್ತಿದೀವಿ ಅಂತಂದ್ರೆ ಅಡ್ಡ ಯಾಕೆ ಬರ್ತೀರಾ? ನೀನ್ ಗಂಗಾನ್ ಕರ್ಕೊಂಡ್ ಹೋಗ್ತೀನಿ ಅಂದಿದ್ದು ಆಫೀಸ್ಗಲ್ವೇನೋ, ಹೊರಗಡೆ ಅಲ್ವಲ್ಲ? ಆಫೀಸ್ ಅಂದ್ರೆ ಬರೀ ಆಫೀಸಿಗೆ ಹೋಗ್ತೀವಾ? ಸ್ವಲ್ಪ ಅಲ್ಲಿ ಇಲ್ಲಿ ತಿರುಗೋದು, ಅರ್ಥ ಮಾಡ್ಕೊಳ್ಳಿ. ನನ್ಗೆ ಅರ್ಥ ಆಯ್ತು ಬಿಡು. ಗಂಗನ್ ಕರ್ಕೊಂಡು ಹೋಗು. ಹೋಗಮ್ಮ. ನಾನ್ ಹೋಗಲ್ಲ ಅಜ್ಜಿ, ಮನೇಲೇ ಇರ್ತೀನಿ. ನನ್ ಚೇರಲ್ಲಿ ಕೂತ್ಕೊಂಡು ಸೈನ್ ಮಾಡಿ ಹೊಸ ಪ್ರಾಜೆಕ್ಟ್ ತಗೊಂಡೋಳು ಈಗ ಬರಲ್ಲ ಅಂದ್ರೆ ಹೇಗೆ? ಬರ್ಬೇಕು. ಇದೇನೋ ಜೈ, ಅವಳು ಬರಲ್ಲ ಅಂದ್ರೂ ಹಠ ಮಾಡ್ತಿದ್ಯಲ್ಲ ನೀನು. ಅತ್ತೆ, ನಿಮ್ಗೇನು ಗೊತ್ತಾಗಲ್ಲ, ಸುಮ್ನಿರಿ. ಗಂಗಾ, ನೀನ್ ನನ್ ಜೊತೆ ಬರ್ತೀಯಾ ಇಲ್ವಾ? ಅದ್ ಹಾಗಲ್ಲ ರೀ. ಅಲ್ಲಿ ಬಂದು ನಾನೇನ್ ಮಾಡ್ಲಿ? ಮನೇಲಿದ್ರೆ ಮನೇಲಿದ್ರೆ ನೀನ್ ಏನ್ ಮಾಡ್ತೀಯೋ ಆಫೀಸಿಗೆ ಬಂದ್ರು ಅದ್ನೇ ಮಾಡು. ಮೊದ್ಲೇ ನಿನ್ ಕಾಲ್ ಸರಿ ಇಲ್ಲ. ಸರಿ, ಬರ್ತೀನಿ, ಬನ್ನಿ. ಬಾ. ನಿಂತ್ಕೊಳ್ಳಿ. ಎಲ್ಲಿಗೆ ಹೋಗ್ತಿರೋದು?
ಅವ್ನ್ ಕೇಳೋದು ನಿನ್ ತಲೆ ಅಲ್ಲಾಡ್ಸೋದು, ಉಳ್ದವ್ರು ಜೈ ಅನ್ನೋದು. ನೀನೆಲ್ಲೂ ಹೋಗೋ ಆಗಿಲ್ಲ, ಮನೇಲೇ ಇರು. ಆ ಮಾತನ್ನ ಹೇಳಕ್ಕೆ ನೀನ್ ಯಾರು? ಅರೆ, ಮದ್ವೆ ಆಗಿ ವರ್ಷ ಆದ್ಮೇಲೆ ನಿನ್ನೆ ಶೋಭನ ಆಗಿರೋದು. ಏನೋ ಪ್ರೀತಿಗೆ ಹೊರಗಡೆ ಸುತ್ತಾಡ್ಬೇಕು ಅಂತ ಇರಲ್ವಾ? ನೀನ್ ಯಾಕೆ ಬೇಡ ಅನ್ನೋದು? ಹಾಗಲ್ಲ ರೀ. ಸಾಕ್ ನಿಲ್ಸೋ. ಒಬ್ಬ ಮಗಳಿಗೆ ತಾಯಿ ಆದ್ರೂ ನಿನ್ಗಿನ್ನೂ ಅರ್ಥ ಆಗಿಲ್ಲ. ಎಲ್ಲದಕ್ಕೂ ಶಿಖಂಡಿಯಾಗಿ ಅಡ್ಡೆ ಬರ್ತೀಯಲ್ಲ. ಅರೆ, ಅವ್ರೇನೋ ಆರಾಮಾಗಿ ಹೊರಗಡೆ ಹೋಗ್ ಬರೋಣ ಅಂದ್ಕೋತಾರೆ, ಮಧ್ಯದಲ್ಲಿ ನೀನ್ ಮೂಗ್ ತುರ್ಸೋದ್ ಯಾಕೆ? ಅಮ್ಮ ಗಂಗಾ, ನಿನ್ನ ಆಂಟಿ ಮಾತಿಗೆ ಏನು ಅಂದ್ಕೋಬೇಡ. ನೀವು ಹ್ಯಾಪಿಯಾಗಿ ಆಫೀಸ್ಗೆ ಹೋಗ್ತಿರೋ, ಸಿನಿಮಾಗೆ ಹೋಗ್ತಿರೋ, ಪಾರ್ಕಿಗೆ ಹೋಗ್ತಿರೋ ನಿಮ್ಮಿಷ್ಟ. ಇವತ್ತೆಲ್ಲ ಜಾಲಿಯಾಗಿ ಹೋಗ್ಬನ್ನಿ. ಥ್ಯಾಂಕ್ ಯು ಮಾವ. ಅಜ್ಜಿ, ಚಿಕ್ಕಮ್ಮ, ಡ್ಯಾಡಿ, ಅತ್ತೆ, ಮಾವ, ಆಲ್ ಆಫ್ ಯು ಬಾಯ್. ಬಾಯ್ ಜೈ. ನಾನಿ ಸರ್. ಇನ್ನು ಇಲ್ಲೇನ್ ಮಾಡ್ತಿದ್ಯಾ? ಆಫೀಸಿಗೆ ಟೈಮ್ ಆಗಿಲ್ವಾ? ನಡಿ. ಆಯ್ತು ಸರ್. ಕಮ್ ಮೈ ಡಿಯರ್ ಬಂಗಾರ. ನಡಿ. ನಾಣಿ, ಅಲ್ಲೇ ನಿಂತಿದ್ಯಲ್ಲ, ಬಾ. ಸರ್ ಸರ್, ನನ್ಗೆ ಯಾಕೋ ಭಯ ಆಗ್ತಿದೆ ಸರ್. ಸುಮ್ನಿರ್ತೀಯ ನಾಣಿ? ಆಗಲ್ಲ ಸರ್. ಮೇಡಮ್ ಸೀರೆ ಮೇನ್ ಡೋರ್ಗೆ ಸಿಕ್ಕಿ ನಿಂತರು ಅಂದ್ರೆ ಮೇಡಮ್ ಈಗ ಹೊರಗಡೆ ಹೋಗ್ಬಾರ್ದು ಅನ್ನೋದಕ್ಕೆ ಇದು ಬಹುಶಃ ಸಂಕೇತ ಅನ್ನಿಸ್ತಿದೆ. ನಾಣಿ, ನಿಲ್ಲಿಸ್ತೀಯ ನಿನ್ ಭ್ರಮೆನಾ? ಏನಾಗಲ್ಲ, ನಡಿ ಹೋಗೋಣ. ಓಕೆ ಸರ್. ನಿಮಗ್ ನಿಜವಾಗ್ಲೂ ಬುದ್ಧಿ ಇದ್ಯಾ? ಸಡನ್ ಆಗಿ ಹೀಗ್ ಬದ್ಲಾಗ್ಬಿಟ್ರಲ್ಲ. ಜೈ ಪಾರ್ಟಿಯಾಗಿ ಆ ಗಂಗನ ಹೊರಗಡೆ ಕಳ್ಸ್ಬಿಟ್ರಿ. ಅಲ್ಲ, ನಿಮ್ಗೇನ್ ಮಾಡೋದು? ಅಪ್ರಿಶಿಯೇಟ್ ಮಾಡ್ಬೇಕು. ನೀವ್ ಮಾಡಿರೋ ದಡ್ತನಕ್ಕೆ ಅಪ್ರಿಸಿಯೇಷನ್ ಬೇರೆ ಬೇಕಾ? ಅದು ದಡ್ತನ ಅಲ್ಲ, ಪಕ್ಕಾ ಮಾಡಿರೋ ಪ್ಲಾನು. ಛೀ, ಸಾಕು, ಬಾಯಿ ಮುಚ್ಚ್ರಿ. ಎಲ್ಲ ಹೀಗೆ ಹಾಳು ಮಾಡೋದು. ಜೈ ಹೊರಗಡೆ ಹೋದ್ರೆ ಮನೇಲಿರೋ ಗಂಗಾನ ಏನಾದ್ರೂ ಮಾಡ್ಬಹುದು ಅಂತ ನಾನ್ ಪ್ಲಾನ್ ಮಾಡಿದ್ರೆ, ನಾನೆಲ್ ಬರ್ಲಿ ಮದ್ಯ ಅಂತ ಬಂದು ಎಲ್ಲ ಹಾಳು ಮಾಡ್ಬಿಟ್ರಿ. ಇಲ್ಲ, ಒಳ್ಳೇದ್ ಮಾಡ್ದೆ. ಏನ್ ನೀವ್ ಮಾಡಿರೋ ಒಳ್ಳೆ ಕೆಲ್ಸ? ನಿಮಗ್ ತುಂಬಾ ಪೌಡರ್ ಹೆಚ್ಚಾಗಿದೆ. ಒಂದ್ಸಲ ಆ ಗೋಡೆ ಮೇಲ್ರೋ ಫೋಟೋ ಎಲ್ಲ ನೋಡು. ಸತ್ತವ್ರನ್ನೇನ್ರಿ ನೋಡೋದು? ಅವರು ಹೇಗ್ ಸತ್ರೋ ಗೊತ್ತು, ಆದ್ರೆ ಯಾವತ್ ಸತ್ತಿದ್ದು ನಿನ್ ಗೊತ್ತಾ? ಇವತ್ತೇ ಸತ್ತಿದ್ದು. ಇವತ್ ಸಾಯೋದೇನೋ? ಇವತ್ತು ಅಮಾವಾಸ್ಯೆ. ಶಾಪದಿಂದ ಸತ್ತವರೆಲ್ರು ಅಮಾವಾಸ್ಯೆ ದಿನಾನೇ ಸತ್ತಿದ್ದು. ಏನ್ರಿ ನೀವ್ ಹೇಳ್ತಿರೋದು? ಇದು ನಾನ್ ಹೇಳಿದ್ದಲ್ಲ, ಶಾಸ್ತ್ರಿಗಳು ರೂಪಾಗೆ ಹೇಳಿದ್ದು. ಅಮಾವಾಸ್ಯೆ ದಿನ ಹೊರಗಡೆ ಹೋದ್ರೆ ಗಂಗಾ ಶಾಪದಿಂದ ಸಾಯೋದು ಪಕ್ಕ. ನೀವ್ ಹೇಳೋದ್ ನಿಜಾನಾ? ಆ ಊರ್ ಶಾಸ್ತ್ರಿಗಳು ರೂಪಾಗೆ ಹೇಳೋದ್ನ ನಾನ್ ಕೇಳ್ದೆ. ಗಂಗಾನ ಹೊರಗಡೆ ಹೋಗ್ಬಾರ್ದು ಅಂತ ಹೇಳೋಕೆ ರೂಪ ಹೊರಟಿದ್ದಾಳೆ. ಅವಳಿಗಿಂತ ಮೊದಲು ಬಂದು ಗಂಗಾನ ಹೊರಗಡೆ ಕಳಿಸಿದ್ದೀನಿ. ಇಲ್ಲ ಇಲ್ಲ, ನಾನು ಗಂಗನ ಕಳಿಸಿದ್ದಲ್ಲ. ಗಂಗಾ ಹೊರಗೆ ಬರ್ಲಿ ಅಂತ ಜೈ ಕರೆದಿದ್ದಲ್ಲ. ಜೈ ಕರ್ದ ಅಂತ ಗಂಗಾ ಹೊರಗೆ ಹೋಗಿದ್ದಲ್ಲ.
ಶಾಪನೆ ಗಂಗಾನ ಹೊರಗಡೆ ಕರೆಸಿದ್ದು. ಶಾಪನೆ ಗಂಗಾ ಹೊರಗಡೆ ಬರ್ಲಿ ಅಂತ ಜೈ ಹತ್ರ ಹೇಳ್ಸಿದ್ದು. ಶಾಪನೆ ಗಂಗನ ಬಲಿ ತಗೊಳ್ಳೋಕೆ ಹೊರಗಡೆ ಕರ್ಕೊಂಡು ಹೋಗಿದ್ದು. ಜೈ ಜೊತೆ ಹೋಗಿರೋ ಗಂಗಾ ಜೀವಂತವಾಗಿ ವಾಪಸ್ ಬರಲ್ಲ, ಅವಳ ಶವ ಮಾತ್ರ ಬರುತ್ತೆ. ಎಂತ ಗುಡ್ ನ್ಯೂಸ್ ಕೊಟ್ರಿ. ನಿಮ್ದು ಮಂದ್ ಬುದ್ಧಿ ಅಲ್ವಾ? ಇಷ್ಟೊಂದ್ ಬುದ್ಧಿ ಹೇಗ್ ಬಂತ್ರಿ? ಅಮಾವಾಸ್ಯೆ ಅಲ್ವಾ, ಬಂತು. ನನ್ ಮುದ್ದು ಪೌಡರ್ ಅವಸರ ಮಾಡಿ ಬೈದ್ಬಿಟ್ಟೆ, ಸಾರಿ. ಇಟ್ಸ್ ಓಕೆ, ಕ್ಷಮಿಸಿದ್ದೀನಿ. ಹಾಗಾದ್ರೆ ಗಂಗಾ ಶವ ಆಗ್ ಮನೆಗ್ ಬರ್ತಾಳಲ್ವಾ? ಶವ ಆಗದೆ ಇದ್ರೆ ಶಾಪಕ್ಕೆ ಅವಮಾನ. ದೇವ್ರೆ, ಬೇಗ ಈ ಗಂಗಾ ಗೋಡೆ ಮೇಲ್ ಹೋಗಿ ನಮ್ ಸ್ವಪ್ನ ಈ ಮನೆಗೆ ಬಲ್ಗಾಲಿಡೋ ಹಾಗೆ ಮಾಡು ಸ್ವಾಮಿ, ಮಾಡು. ಗಂಗಾ, 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 ಎಲ್ಲಿದ್ಯಾ ಗಂಗಾ? ಏನಾಯ್ತು? ಮನೆ ಕಿತ್ ಹೋಗೋ ಕೂಗ್ತಿದ್ದೀರಲ್ಲ? ಮತ್ ಯಾವ ಕೊಂಪೆ ಮುಳುಗ್ದೆ ಅಂತ ಬಂದ್ರು? ಗಂಗಾ ಎಲ್ಲಿ? ಇಲ್ಲ ಅವಳು. ಇಲ್ಲ ಅಂದ್ರೆ ಮನೇಲಿಲ್ಲ ಅಂತ. ಅವಳು ಎಲ್ಲ ಹೋದ್ಲು? ಆಫೀಸ್ಗೆ ತಾನೇ ಹೋಗಿರೋದು, ಯಾಕಷ್ಟೊಂದು ಗಾಬರಿ? ಆಫೀಸ್ಗಾ? ಯಾಕೆ? ಜೈ ಜೊತೆ ಹೋದ್ಲಮ್ಮ. ಗಂಗನ್ನ ಯಾಕೆ ನೀವು ಹೊರಗೆ ಕಳ್ಸಿದ್ದು? ಜಸ್ಟ್ ಈಗ ತಾನೇ ಹೋದ್ರು. ಅವಳು ಮನೇಲಿರ್ತಾನೆ ಏನ್ ಮಾಡ್ತಾಳೆ, ಅದಕ್ಕೆ ಇಬ್ರು ಆಫೀಸ್ಗೆ ಹೋಗಿದ್ದಾರೆ. ನೀವು ಗಂಗನ ಆಚೆ ಕಳಿಸ್ಬಾರ್ದಿತ್ತು. ಏನಾಯ್ತಮ್ಮ? ಇವತ್ತು ಅಮಾವಾಸ್ಯೆ ಅಜ್ಜಿ. ಆದ್ರೆ ಏನು, ಅಮಾವಾಸ್ಯೆ ದಿನ ಹೊರಗಡೆ ಹೋಗ್ಬಾರ್ದಾ? ಅದು ಇವತ್ತು ಅಮಾವಾಸ್ಯೆ, ಶಾಪಕ್ಕೆ ಶಕ್ತಿ ಹೆಚ್ಚಾಗೋ ದಿನ. ಮುಂಚೆ ಶಾಪಕ್ಕೆ ತಾಕಿರೋ ಸೊಸೆಯರೆಲ್ಲ ಈ ಅಮಾವಾಸ್ಯೆ ದಿನನೇ ಸತ್ತಿದ್ದು. ಹೇಳಿ, ಅಮಾವಾಸ್ಯೆ ದಿನ ಹೊರಗಡೆ ಹೋದ್ರೆ ಏನಾದ್ರೂ ಆಗತ್ತಾ? ಹಾಗಾದ್ರೆ ಎಲ್ರೂ ಹೊರಗಡೆ ಹೋಗದೆ ಬಾಗ್ಲು ಹಾಕೊಂಡು ಮನೇಲೇ ಇರ್ಬೇಕಾ? ನಿಮ್ಗೇನಾದ್ರೂ ಕಾರಣ ಇದ್ರೆ ಹೇಳಿ, ಹೋದವ್ರನ್ನ ವಾಪಸ್ ಕರ್ಸೋಣ. ಏನಾದ್ರೂ ಸಮಸ್ಯೆ ಏನಮ್ಮ? ಏನ್ ಸಮಸ್ಯೆ ಇರುತ್ತೆ? ಅದು ಹಾಗಲ್ಲ. ಇವಾಗಷ್ಟೇ ಅಲ್ವಾ ಅವ್ರ ಸಂಸಾರ ಶುರುವಾಗಿದ್ದು. ಆಗ್ಲೇ ಗಂಗಾ ಹೊರಗಡೆ ಹೋಗೋದು ಯಾಕೆ ಅಂತ. ಹೋದ್ರೆ ತಪ್ಪೇನಿದೆ, ಮನೇಲಾದ್ರೂ ಆಫೀಸಲ್ಲಾದ್ರೂ ಜೈ ಗಂಗಾ ಜೊತೆಲೇ ಇರ್ತಾರಲ್ಲ. ಅಯ್ಯೋ, ನಿಮಗೆ ಹೇಗೆ ಹೇಳಿ? ಸರಿ ಬಿಡಿ, ನಾನು ಬರ್ತೀನಿ. ಏನ್ ಸಮಸ್ಯೆ ಅಂತ ಹೇಳ್ದೇನೆ ಹೋಗ್ತಿದ್ದಾರೆ? ಸೀಕ್ರೆಟ್ ಏನೋ ಚಂದ್ರಿಕಾ? ರೂಪ ಯಾವುದಕ್ಕೋ ಹೆದರ್ಕೋತಾ ಇದ್ದಾಳೆ ಜನಾರ್ದನ್. ಹೌದಜ್ಜಿ, ಅವ್ರಿಗೇನೋ ಸಮಸ್ಯೆ ಇದ್ದಾಗಿದೆ. ನಿತ್ಯ ಸತ್ತೋದ್ಲಲ್ಲ, ಆ ನೋವಿಂದ ಅವ್ರಿನ್ನೂ ಹೊರಗೆ ಬಂದಿಲ್ಲ ಅನ್ಸತ್ತೆ. ಹೇಳಿದ್ನಲ್ಲ ಚಂದ್ರಿಕಾ, ರೂಪ ಬರ್ತಾಳೆ ಅಂತ. ಈಗ ಹೋಗಿ ಗಂಗನ ಮನೆಗ್ ಕರ್ಕೊಂಡ್ ಬರ್ತಾಳೇನೋ. ಗಂಗಾನ ಹೊರಗಡೆ ಕರ್ಕೊಂಡು ಹೋಗಿದ್ದು ಮನುಷ್ಯರಲ್ಲ ಚಂದ್ರಿಕಾ, ಶಾಪ ಕರ್ಕೊಂಡು ಹೋಗಿದ್ದು. ಗಂಗಾಗೆ ಬರೋ ಸಾವನ್ನ ಈ ರೂಪ ಅಲ್ಲ ಬಿಡು, ಆ ದೇವರು ಕೂಡ ತಡೀಲಾರ. ಹೌದು, ಮನುಷ್ಯರು ಪ್ರಯತ್ನ ಮಾತ್ರ ಮಾಡ್ತಾರೆ, ಫಲ ಮಾತ್ರ ವಿಧಿ ಕೈಯಲ್ಲಿರುತ್ತೆ. ಗಂಗಾನ ಬದುಕ್ಸೋದು ವಿಧಿಗಿಷ್ಟ ಇಲ್ಲ.